ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ವ್ಲಾಗ್ಸ್. ನಾನು ಇವತ್ತು ಒಂದು ಹೆಲ್ದಿಯಾಗಿರೋಂಥ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಮೆಂತ್ಯದಿಟ್ಟು. ಯಾರೆಲ್ಲ ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಇದನ್ನು ಉದ್ನಿಟ್ಟು ಅಂತ ಕೂಡ ಕರೀತಾರೆ, ಹಾಗೆ ಇದನ್ನು ಮೆಂತ್ಯದಿಟ್ಟು ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಬಾಣಂತಿಯರು ಕೊಡ್ತಾರೆ. ಏನು ಸೊಂಟಕ್ಕೆ ಭದ್ರ ಅಂದ್ಬಿಟ್ಟು ಇದನ್ನು ಕಂಪಲ್ಸರಿ ಕೊಡ್ತಾರೆ. ಆಲ್ಮೋಸ್ಟ್ 1.5 ಮಂತ್ಸ್ ಆಗಿದ ತಕ್ಷಣವೇ ಕೊಟ್ಬಿಡ್ತಾರೆ. ಇದು ತುಂಬಾ ಈಸಿಯಾಗಿ ಡೈಜೆಷನ್ ಕೂಡ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ತುಂಬ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಶುಗರು ಜಾಸ್ತಿ ಇದೆ ಅಥವಾ ಬೆನ್ನು ನೋವಿದೆ, ಇದನ್ನು ಮಾಡ್ಕೊತೀನಿ, ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಇವಾಗ ನಾನು ಇದನ್ನು ನಾರ್ಮಲಾಗಿ ನಾನು ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾನು ಒಂದು ತಪ್ಪಲಿ ಮಾಡ್ತಾಯಿದ್ದೀನಿ. ಕೆಲವರು ಬಾಣಲಿಲಿ ಕೂಡ ಮಾಡ್ತಾರೆ, ನಾನು ತಪ್ಪಲಿಲಿ ಮಾಡ್ತಾಯಿದ್ದೀನಿ. ಇವಾಗ ನೀರು ಕುದೀತಾ ಇದೆ ನೋಡಿ, ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟು ಇಷ್ಟ ಅನ್ನೋದಾದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಹಾಕ್ಕೊಳ್ಳಿ. ಬೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮುದ್ದೆ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಹೆವಿ ಸ್ವೀಟ್ ಆಗಿಬಿಟ್ರೆ ನಾವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆವಿ ಸ್ವೀಟ್ ಒಂಥರ ಮಕ್ಕೊಡ್ದಂಗೆ ಆಗಿಬಿಡುತ್ತೆ. ಇವಾಗ ನಾನು ಮೆಂತ್ಯದ ಹಿಟ್ಟೇನಿದೆಯಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಪೌಡರ್ ಹೆಂಗೆ ಮಾಡಿಕೊಂಡೆ ಅಂದರೆ, 1 kg ಗೋಧಿಗೆ ಅರ್ಧದಿಂದ 3/4 kg ಅಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ 3/4 kg ಹಾಕ್ಕೊಂಡ್ರೂ ಒಳ್ಳೆಯದು, ಆದರೆ ನಾನಿಲ್ಲಿ ಅರ್ಧ kg ಹಾಕ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ 1/4 kg, ಹಾಗೆ ಒಂದು 100 ಗ್ರಾಮಷ್ಟು ಅಕ್ಕಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಬಾಣಂತಿಯರು ತಿನ್ನೋದ್ರಿಂದ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇವಾಗ ಅದು ಕುದೀತಿರುವಾಗ ಬೆಲ್ಲನೂ ಕೂಡ ಕರಗಿರಬೇಕು. ಹಾಗೆ ಅದು ಕುದಿ ಕೂಡ ಬಂದಮೇಲೆ ನಾನಿವಾಗ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಮೆಂತ್ಯ ಪೌಡರು. ನಮ್ಮ ಕಡೆ ಮಂಡ್ಯ ಸೈಡಂತೂ ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತಾರೆ, ತುಂಬಾ ಹೆಲ್ದಿಯಾಗಿರುತ್ತೆ. ನೀವು ಇದನ್ನು ಟಿಫನ್ಗೆಲ್ಲ ಮಾಡ್ಕೋಬೋದು, ಹಾಗೆ ಚಿಕ್ಕ ಮಕ್ಳಿಗೂ ಕೂಡ ಮಾಡಿಬಿಟ್ಟು ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೆಲವರು ರೊಟ್ಟಿ ಕೂಡ ಮಾಡ್ಕೊಳ್ತಾರೆ. ಇದೇ ರೀತಿ ಸೇಮ್ ಪೌಡರ್ ಮಾಡಿಕೊಂಡು ರೊಟ್ಟಿ ಕೂಡ ಮಾಡ್ಕೊಳ್ತಾರೆ. ಆ ರೊಟ್ಟಿಗಿಂತ ನನ್ನ ಪ್ರಕಾರ ಇದು ಬೆಟರ್ ಅನಿಸುತ್ತೆ. ಮುದ್ದೆ ಥರ ತಿನ್ಕೋಬೋದು ಬೇಗ. ತುಂಬ ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಪ್ಪನ ತಿಂದಂಗೆ ಆಗುತ್ತೆ, ಹಾಗೆ ಉದ್ದಿಟ್ಟು ತಿಂದಂಗೆ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕುದಿ ಬರಲಿ. ನಾನು ಹಸಿಟ್ಟು ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹಸಿಟ್ಟು ಹಾಕಿದ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. ಬೆಂದ ನಂತರ ನೋಡಿ ಈ ರೀತಿ ಉಪ್ಪು ಬರುತ್ತೆ, ಅವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಗಂಟೆಲ್ಲ ಆಗೋದಿಲ್ಲ. ಕೆಲವರು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ತಾರೆ ಬೇಯಬೇಕಾದ್ರೆ, ಗಂಟಾಗೋದಿಲ್ಲ ಅಂತ. ನಿಮ್ಮಿಷ್ಟ. ಸ್ವಲ್ಪ ತುಪ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳಿ, ಗಂಟಾಗೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಿಲ್ಲ ಅಂತ ಸ್ವಲ್ಪ ಹಸಿ ವಾಸನೆ ಹೊಡಿತಿರುತ್ತೆ. ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದಾದರೆ, ನೀವು ತೆವದ ಕೈಲಿ ಸ್ವಲ್ಪ ಹಿಟ್ಟನ್ನು ಮುಟ್ಟಿದ್ರೆ ಅದು ಕೈಗೆ ಅಂಟಬಾರ್ದು. ಆ ರೀತಿ ಇದ್ದರೆ ನಿಮಗೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಮುದ್ದೆ ರೀತಿ ಕಟ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನನ್ನ ಮಗ ಕೂಡ ತಿಂತಾನೆ, ತುಂಬ ಇಷ್ಟಪಟ್ಟು ತಿಂತಾನೆ. ತುಪ್ಪ ಹಾಕ್ಕೊಟ್ರಂತೂ ಅವ್ನು ತುಂಬಾ ಇಷ್ಟ ತಿನ್ನೋದಕ್ಕೆ. ನೋಡಿ, ಮೆಂತ್ಯದಿಟ್ಟು ರೆಡಿ ಆಗಿದೆ. ಇವಾಗ ಇದನ್ನು ತುಪ್ಪದ ಜೊತೆ ತಿಂತಿರೋ ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಯಾರೆಲ್ಲ ಉದ್ನಿಟ್ಟು ಅಥವಾ ಮೆಂತ್ಯ ಹಿಟ್ಟು ತಿಂದಿದ್ದೀರಾ ಕಮೆಂಟ್ಸ್ ಮಾಡಿ. ಹಾಗೆ ದಯವಿಟ್ಟು ಕವನಸ್ ವ್ಲಾಗ್ಸ್ ಚಾನಲ್ಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಯಾವ ರೀತಿ ಕುಕ್ಕಿಂಗ್ ರೆಸಿಪಿ ಬೇಕಾದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನಿಮ್ಮ ಮನೇಲಿ ಯಾರೆಲ್ಲ ಹೆಣ್ಮಕ್ಳುಗಳು ಬೆನ್ನು ನೋವು ಅದರಿಂದ ತುಂಬಾ ನೋವು ಅನುಭವಿಸ್ತಿರ್ತಾರೆ, ಅವರಿಗೆ ಈ ರೀತಿ ಮೆಂತ್ಯದಿಟ್ಟು ಮಾಡಿಕೊಡಿ, ತುಂಬಾ ಬೇಗ ಕಮ್ಮಿ ಆಗುತ್ತೆ.